ವಿಮಲಾ ವಿಮಲಾ ಬಂದೆ ಬಂದೆ ಆ ಆ ಗೀತಕ್ಕ ಬಂದೆ ಬಂದೆ. ಏನ್ ವಿಮಲಾ, ಹಾಡು ಹೇಳುವಷ್ಟು ಖುಷಿಯಲ್ಲಿದೆಯಾ? ಹಾಗೇನೂ ಇಲ್ಲ ಗೀತಕ್ಕ, ಸುಮ್ಮನೆ ತಮಾಷೆಗೆ. ಹೌದಾ, ಏನು ಕೆಲಸ ಎಲ್ಲ ಮುಗೀತಾ? ಅಡುಗೆ ಎಲ್ಲ ಏನು ಮಾಡಿದ್ದೆ ಇವತ್ತು ಬೆಳಗ್ಗೆಗೆ? ಬೆಳಗ್ಗೆನೆ ಮುದ್ದೆ ಬಸ್ಸಾರು ಮಾಡಿದ್ದೆ ನೋಡು ಗೀತಕ್ಕ. ನಾನು ಮುದ್ದೆ ಊಟ ಮಾಡಿ ನಮ್ಮ ಮನೆಯವ್ರಿಗೂ ಮುದ್ದೆ ತಿನ್ನಿಸಿ ಅವ್ರನ್ನ ಕೆಲ್ಸಕ್ಕೆ ಕಳಿಸ್ದೆ ನೋಡು. ಹೌದೇನಾ? ಅಲ್ಲ ವಿಮಲಾ, ಯಾಕ ಹುಡುಗರೇ ಕಾಣಂಗಿಲ್ಲಲ್ಲ, ಎಲ್ಲೋಗಿದ್ದಾವೆ? ಸ್ಕೂಲ್ ರಜೆ ಅಲ್ಲ ಗೀತಕ್ಕ, ಎಕ್ಸಾಮ್ಸ್ ಎಲ್ಲ ಮುಗಿಸ್ಕೊಂಡು ನಮ್ಮ ಅವ್ವರ ಮನೆಗೆ ಹೋಗಿದ್ದಾರೆ. ಅದಕ್ಕೆ ಈಗ ಸ್ವಲ್ಪ ಆರಾಮಾಗಿದ್ದೀನಿ ನೋಡು. ಇಲ್ಲ ಅಂದಿದ್ರೆ ಮನೆ ಇಷ್ಟು ಶಾಂತವಾಗಿರ್ತಿತ್ತ? ನೀನೇ ಹೇಳು, ನನ್ನ ಮಕ್ಳು ಗಲಾಟೆ ತಡೆಯೋಕ್ಕಾಗುತ್ತಾ? ಅದು ನಿಜ ಬಿಡು, ನಿನ್ನ ಮಕ್ಕಳು ಗಲಾಟೆ ತಡೆಯೋಕ್ಕಾಗುತ್ತಾ? ಉಡಾಳು ಹುಡುಗರು ಈ ವಯಸ್ಸಿಗೆ ಮಾಡಿದೆ ಏನು ನಮ್ಮ ವಯಸ್ಸಿಗೆ ಮಾಡೋಕ್ಕಾಗುತ್ತಾ? ಅಪ್ಪ ಅಪ್ಪ ವಿಮಲಾ, ಯಾವ ಪರಿ ಬಿಸಿಲೈತೆ ನೋಡಿ ಈ ವರ್ಷ. ಅಯ್ಯೋ ಗೀತಕ್ಕ, ಈ ವರ್ಷ ಅಷ್ಟೇ ಅಲ್ಲ, ಪ್ರತಿ ವರ್ಷನೂ ಹಿಂಗೆ ಅನಿಸುತ್ತೆ ಬಿಡು. ವರ್ಷದಿಂದ ವರ್ಷಕ್ಕೆ ಬಿಸಿಲು ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಏನಾಗಲ್ಲ. ಅದು ನಿಜ ಬಿಡು ವಿಮಲಾ. ನಾವು ಮನುಷ್ಯರು ನಮ್ಮ ಅವಶ್ಯಕತೆಗೋಸ್ಕರ ಗಿಡ ಮರಗಳನ್ನೆಲ್ಲ ಕಡ್ದು ಸೈಟ್ ಮಾಡ್ಕೊಂಡೆ, ಮನೆ ಮಾಡ್ಕೊಂಡೆ, ಮನೆಗೆ ಬೋರ್ವೆಲ್ ಕೊರ್ಸಿದ್ನೆ, ಹಿಂಗೆ ಮಾಡ್ತಾ ಇದ್ರೆ ಆದರೆ ಬೇರೆ ಜನಸಂಖ್ಯೆ ಬೇರೆ ಜಾಸ್ತಿನಾ? ಜನಸಂಖ್ಯೆ ಜಾಸ್ತಿ ಆದಾಗಿ ಮರಗಳು ಕಡಿಮೆ ಆಗ್ತವೆ, ಮಳೆ ಕಡಿಮೆ ಆಗುತ್ತೆ, ಬಿಸಿಲು ಜಾಸ್ತಿ ಆಗುತ್ತೆ. ಏನು ಮಾಡಂಗಿಲ್ಲ, ಹೆಂಗ್ ಬರುತ್ತೋ ಹಂಗೆ ಹೋಗೋದು. ಏನು ಮಾಡೋದು, ನಾವೆಲ್ಲ ಸಾಲು ಮರದ ತಿಮ್ಮಕ್ಕ ಆಗೋಕ್ಕಾಗ್ತಿಲ್ವಲ್ಲ. ಹೌದು ಕಣಕ್ಕ. ಅಂದಂಗೆ ನೀನೇನು ಮಾಡಿದ್ದೆ ಇವತ್ತು ಬೆಳಗ್ಗೆ ತಿಂಡಿಗೆ? ನಾನು ರೊಟ್ಟಿ ಮಾಡಿಬಿಟ್ಟೆ ವಿಮಲಾ. ಈ ತಿಂಡಿ ಮಾಡಿಬಿಟ್ರೆ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ ಮತ್ತು ರಾತ್ರಿ ಬೇರೆ ಥರ ಅಡುಗೆ ಮಾಡಿ ಮಾಡಿ ಈ ಬಿಸಿಲಾಗಂತೂ ಸಾಕಾಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ರೊಟ್ಟಿ ಮಾಡಿಬಿಟ್ರೆ ಮುಗೀತು ನೋಡು, ಸಂಪು ಊಟ. ಯವ್ವ ಗೀತಕ್ಕ, ರೊಟ್ಟಿ ಮಾಡಿಬಿಟ್ಟೆ ಈ ಬಿಸಿಲಾಗೆ? ಮುದ್ದೆನಾದರೂ ಮಾಡ್ಬೋದು ಗೀತಕ್ಕ. ಈ ಬಿಸಿಲಿಂದ ಜಾಸ್ತಿ ಹೊತ್ತು ಅಡುಗೆ ಮನೇಲಿ ಇರೋಕ್ಕಾಗಲ್ಲ ನೋಡು. ತಿಂಡಿ ಗಿಂಡಿ ಏನಾದರೂ ಮಾಡಿದ್ರೆ ಬೇಗ ಆಗುತ್ತೆ. ರೊಟ್ಟಿ ಏನಾದರೂ ಮಾಡಕ್ಕೆ ನಿಂತ್ವೋ ಸೀದಾ ಈ ಬಿಸಿಲಿನ ಜಳಕ್ಕೆ ಸ್ನಾನ ಮಾಡ್ದಂಗೆ ಇರುತ್ತೆ ನೋಡು. ಮಳೆನಾದರೂ ಬರಂಗಿಲ್ಲ, ಮಳೆ ಬಂದರೆ ಭೂಮಿನೂ ತಂಪು, ನಾವು ತಂಪು. ಅಲ್ಲ ವಿಮಲಾ, ಈ ಚೆನ್ನಕ್ಕ ತನ್ನ ಮಗಳು ನಾಮಕರಣಕ್ಕೆ ಕರೆದಿದ್ಲ ನಿನ್ನ? ಹೌದು ನೋಡು ಗೀತಕ್ಕ, ಕರೆದಿದ್ಲು. ಚೆನ್ನಕ್ಕ ಮನೆಗೆ ಬಂದು ಮರ್ತೆ ಬಿಟ್ಟಿದ್ದೆ ನಾನು. ನನ್ನ ನಾದಿನಿ ಮಗನ ನಾಮಕರಣಕ್ಕೆ ಹೋಗಿದ್ನಲ್ಲ, ಅದ್ರ ಸಡಗರದಲ್ಲಿ ಇದ್ರ ಬಗ್ಗೆ ಲಕ್ಷ್ಯನೇ ಇಲ್ಲ ನನಗೆ. ಯಾವಾಗೋ ಐತಿ ಅಂತ ಹೇಳಿದ್ಲಪ್ಪ ನಾಮಕರಣ, ಮರ್ತೆ ಹೋಗ್ಬಿಟ್ಟದ ಕಣಕ್ಕ ನನಗೆ. ಹೌದೇನು? ನಾಳೆನೇ ಇರೋದು, ಅದಕ್ಕೆ ಬಂದಿದ್ದೆ. ಚೆನ್ನಕ್ಕ ನಿನ್ನ ಆಕಿ ಮಗಳು ನಾಮಕರಣಕ್ಕೆ ಕರೆದಿದ್ಲೋ ಇಲ್ಲೋ, ಮತ್ತು ಕರೆದಿದ್ರೆ ಇಬ್ಬರು ಹೋಗೋಣ, ಮತ್ತು ನಾಳೆ ಹೋಗೋಣ ನಡಿ ಇಬ್ಬರು. ಹೌದು, ಅವ್ರಿಗೆ ಮುಯ್ ಏನು ಮಾಡೋದು ಅಂತ. ನಾನು ಅದೇ ಒಂದು ಮಗು ಕೈಲಿ ಒಂದು 200 ರೂಪಾಯಿ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಗೀತಕ್ಕ. ಹೌದಾ? ನಾನು ನಮ್ಮ ಮನೆಯವ್ರಿಗೆ ಕೇಳಿ ನೋಡ್ತೀನಿ ಏನು ಹೇಳ್ತಾರೋ. ನಿನಗೆ ಗೊತ್ತಲ್ಲ ವಿಮಲಾ, ನಮ್ಮ ಮನೇಲಿ ಗಂಡ್ಮಕ್ಳದೇ ಹಿರೇತನ ಅಂತ, ನಮ್ಮ ಹೆಣ್ಮಕ್ಳು ಕೈಲಿ ಎಲ್ಲಿ ಕೊಟ್ಟಾರ ಹೇಳೋರು? ಯವ್ವ ಗೀತಕ್ಕ, ನಮ್ಮ ಮನೆಗಂತೂ ಈ ಒನ್ ಆ್ಯಂಡ್ ಓನ್ಲಿ ವಿಮಲಾ ಮಾತೇ ನಡೆಯೋದು. ಹೆಂಗೆ ಒನ್ ಆ್ಯಂಡ್ ಓನ್ಲಿ ವಿಮಲಾ? ಏ ಹುಚ್ಚುಡುಗಿ, ಸಾಕು ಬಿಡೆ ಕುಣಿಯೋದು. ಯವ್ವ ಗೀತಕ್ಕ, ನಾಳೆ ನಾವಿಬ್ರು ಚಲೋ ತಂಗ ರೆಡಿಯಾಗಿ ಹೋಗೋಣ. ರೇಷ್ಮೆ ಸೀರೆ ಉಟ್ಕೊಂಡು ಮೇಕಪ್ ಮಾಡ್ಕೊಂಡು ಹೋಗ್ಬಿಟ್ರೆ ಅಲ್ಲಿರೋ ಹೆಣ್ಮಕ್ಳೆಲ್ಲ ನಮ್ಮನ್ನೇ ನೋಡ್ತಿರ್ಬೇಕು. ಯವ್ವ ಗೀತಕ್ಕ, ಆ ಮೊನ್ನೆ ಆ ಶ್ವೇತ, ಆ ಮೂಲಿ ಮನೆ ಶ್ವೇತರ ಮನೆಗೆ ಅವ್ರದ್ದು ಗೃಹ ಪ್ರವೇಶ ಇತ್ತು ನೋಡು. ಅಬ್ಬಬ್ಬಬ್ಬಬ್ಬಾಕಿ ಏನು ರೆಡಿಯಾಗಿದ್ಲು ಅಂತೀಯ? ರೇಷ್ಮೆ ಸೀರೆ ಏನು, ಮೇಕಪ್ ಏನು, ಹೇರ್ ಸ್ಟೈಲ್ ಏನು, ಹೋಗತ್ತಾಗ 2 ಕಣ್ಣು ನೋಡೋಕ್ಕೆ ಸಾಕಾಗ್ತಿರ್ಲಿಲ್ಲ ನೋಡಿ ನಮಗೆ. ಬಂದವ್ರನ್ನ ಯಾರು ಸರಿಯಾಗಿ ಮಾತಾಡ್ಸ್ಲೇ ಇಲ್ಲ, ಬರೀ ಮೇಕಪ್ ಮಾಡ್ಕೊಂಡು ಅಡ್ಡಾಡೋದೇ ಮಾಡಿದ್ಲು. ನಾಳೆ ಆ ಚೆನ್ನಕ್ಕರ ಮೊಮ್ಮಗಳು ನಾಮಕರಣಕ್ಕೆ ಬಂದಾಗ ಆಕಿ ನಮ್ಮನ್ನೇ ನೋಡಂಗಿರ್ಬೇಕು ನೋಡು. ಅಷ್ಟು ಚೆನ್ನಾಗಿ ರೆಡಿಯಾಗಿ ಹೋಗ್ಬೇಕು ನೋಡು ನಾವಿಬ್ರು. ಯವ್ವ ಏನು ಹುಡುಗಿದೀಯವ್ವ ನೀನು. ಸರಿ ವಿಮಲಾ, ಹಂಗಂದ್ರೆ ನಾಳೆ 11 ಗಂಟೆಗೆ ರೆಡಿ ಇರು, ಇಬ್ರು ಒಟ್ಟಿಗೆ ಹೋಗ್ಬಿಡೋಣ. ನಾನಿನ್ನು ಬರ್ತೀನಿ, ಬರಲಾ? ಹಾಂ ಸರಿ ಗೀತಕ್ಕ.